ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಭಾರತದ ದಾಳಿಗೆ ಪಾಕಿಸ್ತಾನ ವಿಲವಿಲ ಅಂತ ಈ ಕ್ಷಣಕ್ಕೂ ಒದ್ದಾಡ್ತಾ ಇದೆ. ಭಾರತೀಯ ಸೇನೆ ಎದುರು ಮಕಾಡೆ ಮಲಗಿದೆ ಪಾಕ್, ಪ್ರಮುಖವಾಗಿ ಪಾಕ್ನ ಸೇನೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕ್ನಲ್ಲೇ ದಂಗೆ ಎದ್ದಿದ್ದಾರಂತೆ ಕೆಲವರು. ತಮ್ಮದೇ ಸರ್ಕಾರದ ವಿರುದ್ಧ ಪಾಕ್ನಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ಮೊದಲೇನಲ್ಲ, ಈ ಹಿಂದೆ ಕೂಡ ಅಲ್ಲಿನ ಜನ ಆ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಈಗ ಪಾಕಿಸ್ತಾನದ ಮದರಸಗಳ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆಯಂತೆ. ಪಾಕಿಸ್ತಾನ ಜನರೇ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಮದರಸಾ ಮೇಲೆ ಕಲ್ಲು ತೂರೋದಕ್ಕೆ ಮುಂದಾಗಿದ್ದಾರೆ. ಪಾಕ್ನ ಗುಹೆಬಾರ್ನ ಶಾಲೆಯಲ್ಲಿ ಕಲ್ಲು ತೂರಾಟವಾಗಿದೆಯಂತೆ. ಕಲ್ಲು ತೂರಾಟದ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾಗಿ ಪಾಕಿಸ್ತಾನದ ನೆಲದಲ್ಲಿ ಇದ್ದಂಥ ನಾಗರಿಕರೇ ಈಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆ ಮದರಸಗಳನ್ನ ಧ್ವಂಸ ಮಾಡೋದಕ್ಕೆ ಜನಾನೇ ತೀರ್ಮಾನ ಮಾಡಿ ಕಲ್ಲು ತೂರಾಟ ನಡೆಸಿರುವಂತಹ ದೃಶ್ಯಗಳು, ಇಂಥ ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಒಂದ್ ಕಡೆ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ, ಮತ್ತೊಂದು ಕಡೆ ಸಹಜವಾಗಿ ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇದ್ದಂಥ ಜನ ನಮ್ಮನ್ನ ಬದುಕೋದಕ್ಕೆ ಬಿಟ್ಟು ಬಿಡಿ, ನಿಮ್ಮಿಂದ ನಮ್ಮನ್ನ ಕಾಪಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಕಾರಣ ಇಂಥ ಮದರಸಗಳು ಇರೋದ್ರಿಂದಲೇ ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಅದೇ ಮದರಸಗಳನ್ನ ಜನಾನೇ ಕಲ್ಲಿನಿಂದ ಹೊಡೆದು ಧ್ವಂಸ ಮಾಡ್ತಾ ಇರುವಂತ ದೃಶ್ಯಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನದ ಅವ್ಯವಸ್ಥೆ, ಅಲ್ಲಿನ ಜನರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಅಲ್ಲಿನ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ, ಅಲ್ಲಿನ ಸೇನೆಯ ವಿರುದ್ಧ ನಾಗರಿಕರು ತಿರುಗಿ ಬೀಳ್ತಿದ್ದಾರೆ. ಅಂದ್ರೆ ಜನಕ್ಕೆ ಒಂದು ಅರ್ಥ ಆಗಿದೆ. ಮೊನ್ನೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರಧಾನಿ ಎಸ್ಕೇಪ್ ಆದ್ರು, ಸೇನಾ ಮುಖ್ಯಸ್ಥರು ಎಸ್ಕೇಪ್ ಆದ್ರು, ಅಲ್ಲಿನ ಜನಪ್ರತಿನಿಧಿಗಳು ಸಂಸತ್ನಲ್ಲಿ ಕಣ್ಣೀರು ಹಾಕಿದ್ರು. ಇವರನ್ನ ನಂಬಿದ್ರೆ ನಮಗೆ ಉಳಿಗಾಲ ಇಲ್ಲ, ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು, ನಮ್ಮ ಪ್ರಾಣ ರಕ್ಷಣೆ ಆಗಬೇಕು ಅಂದ್ರೆ ನಾವೇ ಒಂದು ದಿಟ್ಟ ನಿರ್ಧಾರ ಕೈಗೊಳ್ಬೇಕು ಅಂತ ಸರ್ಕಾರದ ವಿರುದ್ಧ ಅಲ್ಲಿನ ಜನ ದಂಗೆ ಎದ್ದಿರುವ ದೃಶ್ಯ.